ನಮಸ್ಕಾರ ರೀ, ನಾನು ನಿಮ್ಮ ಪ್ರಸಾದ್ ಪ್ರಳಯ ಅಂತಕ ನಾ ಬಂದೇನ್ರಿ. ಇವತ್ತು ನಮ್ಮ ರಾಮದುರ್ಗ ತಾಲೂಕೊಳಗಿರುವಂಥ ಸುಕ್ಷೇತ್ರ ಹಣಮಸಾಗರ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಯಾರ್ಯಾರು ಜಾತ್ರಾ ಮಹೋತ್ಸವಕ್ಕೆ ಬಂದಿಲ್ಲ ಮಿಸ್ ಮಾಡಲಾರ್ದ ವಿಡಿಯೋ ಪೂರ್ತಿ ನೋಡ್ಬಿಡ್ರಿ. ನಾವು ಹಣಮಸಾಗರ ಎಂಟ್ರಿ ಆಗೋದಕ್ಕನ ಇಲ್ಲಿ ಕುಸ್ತಿ ಪಂದ್ಯಾವಳಿಗಳು ನಡೆದಿದ್ದು ರೀ. ನೋಡಕ್ಕೆ ಮಾತ್ರ ಭಾಳ ಜನ ಬಂದಿದ್ರಿ. ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಜನರ ದೃಷ್ಟಿ ಒಂದ ಕಡೆ ಐತ್ರಿ. ಅವರಿಬ್ಬರು ಕುಸ್ತಿ ಕಾಳಗದ ನಡಕ ಇವರಿಬ್ಬರು ಕುಸ್ತಿ ಆಡಕತ್ತ ಬಾಳೊತ್ತಾಗಿತ್ರಿ. ಯಾರು ಗೆಲ್ತಾರ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಏನೋ ಹೇಳ್ರಿ, ನಮ್ಮ ಹಳ್ಳಿ ಒಳಗೆ ನಡೆಯುವಂಥ ಇಂಥ ಕುಸ್ತಿ ಪಂದ್ಯಾವಳಿಗಳಾಗಿರ್ಬೋದು, ತೆರೆಬಂಡೆ, ಎತ್ತಿನ ಸ್ಪರ್ಧೆ, ಟಗರ ಕಾಳಗ ಇನ್ನಿತರ ಕಾರ್ಯಕ್ರಮಗಳನ್ನ ನೋಡೋದು ಮನಸ್ಸಿಗೆ ಭಾಳ ಖುಷಿ ನೋಡ್ರಿ. ಆ ಅಣ್ಣ ಏನು ಬಾರ್ಸಾಕತ್ತಾನಲ್ರಿ ರಣಾಲ್ಗಿ ಅದ ಕುಸ್ತಿ ಗ್ರೌಂಡ್ ಇದ್ದಂಗ. ಏನು ಎರಡು ಕೋಲ್ ಹಿಡ್ಕೊಂಡನಲ್ರಿ ಅವ್ರಿಬ್ರು ಕುಸ್ತಿ ಪಟುಗಳಿದ್ದಂಗ. ಅವ ರಣಾಲ್ಗಿ ಬಾರ್ಸಿದಂಗ ಇಬ್ರು ಕುಸ್ತಿ ಪಟುಗಳಿಗೆ ಏನು ಶಕ್ತಿ ಹೆಚ್ಚಾಗಕತ್ತಿತ್ತು ಅನ್ನೋ ಗೊತ್ತಿಲ್ರಿ. ಇಬ್ರು ಸೋಲ್ ಬಿಟ್ಟು ಕೊಡು ಅಂತೂ ಮಾತಾ ಇದ್ದಿದ್ದಿಲ್ಲ ನೋಡ್ರಿ. ನಾವು ನೋಡಕತ್ತ ಭಾಳ ಹೊತ್ತಾತ್ರಿಪ್ಪ. ಅವಾಗ ಹೋಗಿತ್ತಾನ, ಇವಾಗ ಹೋಗಿತ್ತಾರ, ಅವ ಇವ್ನ ಎತ್ತಿ ಹೋಗಿತ್ತಾನ ಅಂದ್ರೆ ಏನು ಒಟ್ಟ ಬ್ಯಾಸರ ಅಂದ್ರೆ ಬ್ಯಾಸರ. ಒಟ್ಟ ಹೋಗ್ಯಾವಲ್ರಿ ಇಬ್ರು. ನಾ ಸೋಲೋದಿಲ್ಲ ಅಂತಾವ, ನಾನು ಸೋಲೋದಿಲ್ಲ ಅಂತೀವ. ಇವ್ರಿಬ್ಬರು ನಡಕ್ಕೆ ನಮ್ಮ ಊರಿನ ಹಿರಿಯರು ಎಲ್ಲರೂ ಕೂಡ್ಕೊಂಡು ನಾಳೆಗೆ ನಡೆಸೋನು ಲೆಕ್ಕಾಚಾರದಾಗಿದ್ರಿ. ಅಷ್ಟ್ರೊಳಗೆ ಅಣ್ಣ ನೋಡಿ ಕ್ಯಾರ ಕುಸ್ತಿ ಒಗದ ಬಿಟ್ಟು ನೋಡ್ರಿ. ಅಣ್ಣ ಗೆಲ್ಲುದ ತಡ ಊರಾಗಿನ ಮಂದಿ ಅಣ್ಣನ ಹೋಗಿ ಎತ್ಕೊಂಡು ಫುಲ್ ಸೆಲೆಬ್ರೇಷನ್, ಬೆಂಕಿ ಸೆಲೆಬ್ರೇಷನ್ ಮಾಡಿದ್ರು ನೋಡ್ರಿ. ನನಗಂತೂ ಇಷ್ಟೊತ್ತನ ಕುಂತು ನೋಡಿದ್ದಕ್ಕಂತೂ ಮನಸ್ಸಿಗೆ ಭಾಳ ಖುಷಿ ಕೊಡ್ತೀರಿ. ಇಂಥ ಕುಸ್ತಿ ಅಂತೂ ನಾ ಎಲ್ಲೂ ನೋಡಿದ್ದಿಲ್ಲ. ಕುಸ್ತಿ ಮಾತ್ರ ಮಸ್ತ್ ಇತ್ತು ನೋಡ್ರಿ. ಕುಸ್ತಿ ಮುಗಿಸ್ಕೊಂಡು ನಾವು ಹಣಮಸಾಗರ ಶ್ರೀ ಮಾರುತೇಶ್ವರ ದೇವರ ದರ್ಶನಕ್ಕೆ ಹೊಂಟಿವ್ರಿ. ದೇವ್ರ ದರ್ಶನಕ್ಕೆ ಹೊಂಟಿದೀವ್ರಿ. ಜಾತ್ರೆಗೆ ಮಾತ್ರ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಿದ್ದು ರೀ. ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ರಿ. ಹಂಗ ನಮ್ಮ ಊರಿನ ಕಾಕಾರು ಬಂದಿದ್ರು, ಅವ್ರಿಗೂ ಭೇಟಿ ಹಾಕ್ಯಾರ. ದೇವಸ್ಥಾನದ ಕಡೆ ಹೊಂಟಿವ್ರಿ. ಹಂಗ ನಾನು ನನ್ನ ಫ್ರೆಂಡ ಜಾತ್ರೆ ಒಳಗೆಲ್ಲ ಸುತ್ತಾಡ್ಕೊತ ಫಸ್ಟ್ ಬಂದಿದ್ದ ಶ್ರೀ ಮಾರುತೇಶ್ವರ ರಥದ ಅಂತ್ಯಕ್ಕೆ ನೋಡ್ರಿ. ಇಲ್ಲೈತ್ ನೋಡ್ರಿ ಶ್ರೀ ಮಾರುತೇಶ್ವರ ರಥ. ಶ್ರೀ ಮಾರುತೇಶ್ವರ ರಥಕ್ಕೆ ನಮಸ್ಕಾರ ಮಾಡಿ ನಾವು ದೇವಸ್ಥಾನದ ಹತ್ರ ಬಂದೀವಿ ನೋಡ್ರಿ. ದೇವಸ್ಥಾನದ ಹೊರಗಡೆ ನೋಡಕತ್ತೀರಿ ನೀವು. ಹೂವಿನ ಅಲಂಕಾರ ಮಾತ್ರ ಬರೋ ಭಕ್ತಾದಿಗಳಿಗೆಲ್ಲ ಸ್ವಾಗತ ಕೋರುವಂತೆ ಬಾಸ್ ಆಗಾಕತ್ತಿತ್ತು ನೋಡ್ರಿ. ಇಲ್ಲೇನು ನೋಡಕತ್ತಿರಲ್ಲ, ಇದು ದೇವಸ್ಥಾನ ರೀ. ಈ ದೇವಸ್ಥಾನ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಹಣಮಸಾಗರ ಎಂಬ ಗ್ರಾಮದೊಳಗೈತ್ರಿ. ದೇವಸ್ಥಾನ ಇವಾಗ ಭಾಳ ಮೊದಲು ಹಳೇದಿತ್ತು, ಇವಾಗೆಲ್ಲ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನ ಭಾಳ ಚಂದ ಐತ್ರಿ. ಮತ್ತು ಇಲ್ಲಿರುವಂಥ ದೇವರ ಶ್ರೀ ವೀರಾಂಜನೇಯ ಮಾರುತಿ ಕೂಡ ಅಷ್ಟ ಪವರ್ಫುಲ್ ಅದಾನ. ಬರುವ ಭಕ್ತರ ಕಷ್ಟಗಳನ್ನೆಲ್ಲ ಕಳೆದವರು ಜೀವನದೊಳಗೆ ಬೆಳಕನ್ನು ಕೊಡ್ತಾನ್ರಿ. ನಂಬಿದವರ ಪಾಲಿನ ದೈವ ಅಂದರೂ ತಪ್ಪಾಗಂಗಿಲ್ರಿ. ನನ್ನ ಆರಾಧ್ಯ ದೈವನೂ ಕೂಡ ಹೌದ್ರಿ.
ಹಂಗ ನಾನು ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿ ನನ್ನಲ್ಲಿರುವಂಥ ಎಲ್ಲ ಕಷ್ಟಗಳನ್ನ ಕಳೆದ ಜೀವನದೊಳಗೆ ಯಶಸ್ಸನ್ನು ಕೊಡಂತೇಳಿ ಬೇಡ್ಕೊಂಡೇನ್ರಿ. ಹಂಗೆ ನಿಮ್ಮ ಕಷ್ಟಗಳನ್ನ ಕಳೆದ ನಿಮಗೂ ಯಶಸ್ಸನ್ನು ಕೊಡ್ಲಿ ಅಂತೇಳಿ ಬೇಡ್ಕೊಂಡೇನ್ರಿ. ದೇವರ ದರ್ಶನ ತಗೊಂಡ ಮನಸ್ಸಿಗಂತೂ ಭಾಳ ಖುಷಿ ಕೊಟ್ಟತ್ರಿ. ಬರ್ರಿ ಇನ್ನು ಒಂದು ರೌಂಡ್ ಜಾತ್ರೆ ಒಳಗೆ ಸುತ್ತಾಡ್ಕೊಂಡು ನೋಡ್ಕೊಂಡು ಬರೋಣಂತ. ನಾ ಸಣ್ಣದಾಗಿಂದನೂ ಶ್ರೀ ಮಾರುತೇಶ್ವರ ಜಾತ್ರೆಗೆ ಬರ್ತೀನಿ ರೀ. ಬಂದಾಗ ಒಂದು ಸರ್ತಿ ಮರದೊಳಗೆ ಹಿಂಗೆ ಒಳಗಾಶಿ ಹೋಗಿ ಬರ್ತೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಶರೀರದೊಳಗೆ ಇರುವಂತಹ ಎಲ್ಲ ಒಂದು ನೋವುಗಳನ್ನ ದೂರ ಮಾಡ್ತದನ್ನು ಇಲ್ಲಿ ಜನರ ನಂಬಿಕೆ ರೀ. ಹಂಗೆ ಬರ್ಬರ್ತಾ ಸಂಜೆ ಆಯ್ತು ನೋಡ್ರಿ. ಜಾತ್ರೆ ಒಳಗೆ ಜಾತ್ರೆ ಮಾತ್ರ ಫುಲ್ ಬಿಂದಾಸ್ ಆಗಿ ಎಲ್ಲರೂ ಎಂಜಾಯ್ ಮಾಡಕತ್ತಿದ್ರು. ನಾವು ಕೂಡ ಎಂಜಾಯ್ ಮಾಡಿದೀವಿ. ಜಾತ್ರೆ ಮಾತ್ರ ಮಸ್ತ್ ಇತ್ತು ನೋಡ್ರಿ. ಸುಕ್ಷೇತ್ರ ಹನುಮಸಾಗರ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ವಿಡಿಯೋ ನೋಡಿ ಎಲ್ರಿಗೂ ಖುಷಿ ಆಗೈತೆ ಅಂತೇಳಿ ತಿಳ್ಕೊಂಡೇನ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಶೇರ್ ಮಾಡಿರಿ. ಹಂಗೆ ಇನ್ನು ಈ ಥರದ ಎಲ್ಲ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.